ಹೌದು, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚಿಮುಲ್ನ ಚುನಾವಣೆಯ ಕಾವು ದಿನೇ ದಿನೇ ಏರತೊಡಗಿದ್ದು, ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾದ ಜನವರಿ 22ರ ಸಂಜೆಯ ವೇಳೆಗೆ 47 ನಾಮಪತ್ರಗಳು ಸಲ್ಲಿಕೆಯಾಗಿದ್ದವು. ಇನ್ನು ಇದು ಮುಂದಿನ ಸ್ಪರ್ಧೆ ಹೇಗಿರಲಿದೆ ಎಂಬ ಸೂಕ್ಷ್ಮ ಚಿತ್ರಣ ನೀಡತೊಡಗಿದೆ. ಕೆಲವು ಅಭ್ಯರ್ಥಿಗಳು ಯಾವುದಕ್ಕೂ ಇರಲಿ ಅಂತ ಒಂದಕ್ಕಿಂತ ಹೆಚ್ಚು ನಾಮಪತ್ರಗಳನ್ನು ಸಲ್ಲಿಸಿದ್ದು ಬಿಟ್ರೆ, ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೂರು ಪಕ್ಷಗಳ ಬೆಂಬಲಿತ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಬಿಜೆಪಿ, ಜೆಡಿಎಸ್ ಎರಡೂ ಪಕ್ಷಗಳು ಎನ್ಡಿಎ ಒಕ್ಕೂಟದಲ್ಲಿದ್ದರೂ ತಮ್ಮ ಪ್ರತ್ಯೇಕ ಐಡೆಂಟಿಟಿ ಉಳಿಸಿಕೊಳ್ಳುವ ಭಾಗವಾಗಿ ಒಟ್ಟಾಗಿ ಕಾಣಿಸಿಕೊಳ್ತಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇನ್ನು ಗುರುವಾರ ಬೆಳಿಗ್ಗೆ ಬಾಗೇಪಲ್ಲಿ ಕ್ಷೇತ್ರದಿಂದ ವಿ ಮಂಜುನಾಥ್ ರೆಡ್ಡಿ, ಶಾಸಕ ಸುಬ್ಬಾರೆಡ್ಡಿ ಆಪ್ತರು ಆಗಿರುವಂತಹ ಇವರು 3 ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು, ಅದರಲ್ಲಿ ಕೋಚಿಮುಲ್ನಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವ ಹೆಗ್ಗಳಿಕೆ ಇದೆ. ಇಂದು ಚಿಕ್ಕಬಳ್ಳಾಪುರ ಚಿಮುಲ್ನಲ್ಲಿ ಚುನಾವಣಾಧಿಕಾರಿಗಳಿಗೆ 4ನೇ ಬಾರಿಗೆ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಬಂದು ನಾಮಪತ್ರ ಸಲ್ಲಿಸಿದ್ದು, ಮತದಾರರು ಈ ಬಾರಿಯೂ ನನ್ನ ಕೈ ಹಿಡಿಯುತ್ತಾರೆ ಎಂದು ಗೆಲ್ಲುವ ಸಂತಸ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಮತಕ್ಷೇತ್ರದಿಂದ 4ನೇ ಬಾರಿ ಆಯ್ಕೆಗೆ ನಾಮಪತ್ರ ಸಲ್ಲಿಸಿದ್ದೀನಿ. ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ಅಲ್ಲ, ಏನು ಬೈಫರ್ಗೇಷನ್ ಆಯಿತು ಏನು ಅಂತ ನಿಮಗೆ ಹೇಳಬೇಕಾಗಿಲ್ಲ. ಏನಂದರೆ ಒಂದು ಬೈಫರ್ಗೇಷನ್ನು ಆಗಿರೋದೊಂದು ಖುಷಿ ಇದ್ದರೆ ಸವಾಲುಗಳು ಅಷ್ಟೇ ಇದೆ ನಮ್ಮ ಹತ್ರ. ಯಾಕಂದರೆ ನಮ್ಮನ್ನು ನಂಬಿ ರೈತರು ಬೈಫರ್ಗೇಷನ್ಗೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಾವು ರೈತರಿಗೆ ಏನು ಅನುಕೂಲ ಮಾಡೋಕ್ಕೆ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ. ಯಾಕಂದರೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ವಿಚಾರ, ನಾನೇನು ಹೇಳಬೇಕಾಗಿಲ್ಲ. 4ನೇ ಬಾರಿಗೆ ನನ್ನನ್ನು ಆಯ್ಕೆ ಮಾಡ್ತಾರೆ ನಮ್ಮ ಮತದಾರ ಪ್ರಭುಗಳು ಅಂತ ನನಗೆ ವಿಶ್ವಾಸ ಇದೆ. ಇವತ್ತು ನಮ್ಮ ಶಾಸಕರು ಕೂಡ ಬಂದು ನಮ್ಮನ್ನು ಭೇಟಿ ಮಾಡಿ, ಡೆಲಿಗೇಟ್ ಮತದಾರನ್ನು ಭೇಟಿ ಮಾಡಿ ಒಳ್ಳೆ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು. ಇವಾಗ ಕೋಲಾರಗೂ ಚಿಕ್ಕಬಳ್ಳಾಪುರಕ್ಕೂ ಇಡೀ ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಮೊದಲದಾಗಿ ಒಳ್ಳೆ ದರ ಕೊಡ್ತಾ ಇರೋದು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ. ಯಾಕಂದರೆ ಎಲ್ಲ ₹1 ಜಾಸ್ತಿ ಇವತ್ತು. ಮೊನ್ನೆಯಿಂದ 1ನೇ ತಾರೀಕಿಂದ ನಾವು ಜಾಸ್ತಿ ಮಾಡ್ತೀವಿ. ನಮ್ಮ ಸರ್ಕಾರ ನಮ್ಮದು 2 ವರ್ಷ ಹತ್ತತ್ರ ಒಂದು 21 ತಿಂಗಳಾಯಿತು ನಮ್ಮ ಬೋರ್ಡ್ ಇಲ್ಲ ಎರಡಕ್ಕೂ. ಅವ್ರಿಗೇನೋ ಒಂದು 4-5 ತಿಂಗಳಾಯಿತು ಬೋರ್ಡಾಗಿ. ಇನ್ನೇನು ಒಂದು ಫೆಬ್ರವರಿ 15-20ರೊಳಗೆ ಬೋರ್ಡ್ ಫಾರಮ್ ಆಗುತ್ತೆ. ನೋಡೋಣ, ಸವಾಲುಗಳು ನಮ್ಮ ಎದುರಿಗಿದೆ. ಅದನ್ನು ನಾವು ಮೆಟ್ಟಿ ನಿಂತು ಒಳ್ಳೆ ರೈತರಿಗೆ ಅನುಕೂಲ ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಇವಾಗ ಇಲ್ಲಿ ಪ್ರೀ ಪ್ಯಾಕ್ ಇಲ್ಲ, ಪ್ಯಾಕಿಂಗ್ ಇದು. ಇನ್ನು ಟೆಟ್ರಾ ಪ್ಯಾಕು ಒಂದು ಮಿಷಿನ್ ಇದೆ, ಇನ್ನೂ 2-3 ಮಿಷಿನ್ನು ಅವ್ರಿಗೆ ಇದಕ್ಕೆ ಬೇಕಾದರೆ 2-3 ಮಿಷಿನ್ ಹಾಕಬೇಕಾಗಿದೆ. ಇನ್ನು ಸವಲತ್ತುಗಳೆಲ್ಲ ನಿಮ್ಗೆ ಗೊತ್ತೇ ಇದೆ. ಕ್ಯಾಟ್ಲ್ದು ಇನ್ಶೂರೆನ್ಸು ಮಾಡೋ ಪಾರದೇಶ, ಅದು ಮಾಮೂಲಿ ರೊಟೀನ್ ಮಾಡೋದು. ಈ ಪನ್ನೀರ್ದು ನಿಮ್ಗೆ ಗೊತ್ತೇ ಇದೆ. ಇಲ್ಲಿ 30 ಕೋಟಿ ವೆಚ್ಚದಲ್ಲಿ ಪನ್ನೀರು ಮಾಡಿದ್ದೀವಿ. ಒಳ್ಳೆ ಅದರಿಂದ ಮಾರ್ಕೆಟಿಂಗ್ ಇದೆ. ಇನ್ನು ಐಸ್ ಕ್ರೀಮ್ ಪ್ಲ್ಯಾಂಟು ನಮ್ಮ ಇದರಲ್ಲೇ, ಇನ್ನು ಇದು ಯಾವುದು ಸೋಲಾರ್ ಪ್ಲ್ಯಾಂಟ್ ಕೂಡ ಅಲ್ಲಿಂದ ಅದಕ್ಕೆ ಅವ್ರು ತೊಗೊಂಡವ್ರೆ. ನಮ್ಮ ಪ್ಲಾಂಟ್ ಇದು ಐಸ್ ಕ್ರೀಮ್ ಪ್ಲ್ಯಾಂಟು ಕೊಟ್ಟವ್ರೆ. ಅದರಿಂದ ಒಳ್ಳೆ ದರ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಈ ಬೈ ಪ್ರಾಡಕ್ಟ್ಗಳಿಂದ ಹೆಚ್ಚಿನ ಲಾಭ ಬರುತ್ತೆ. ಬರೀ ಹಾಲು ಮಾರಿದ್ರೆ ಅಷ್ಟು ಲಾಭ ಬರೋಲ್ಲ. ಬೈ ಪ್ರಾಡಕ್ಟ್ಗಳಿಂದ ನಮಗೆ ಇವತ್ತು ಎಲ್ಲ ಬೇಕು. ಇವಾಗ ಪನ್ನೀರ್ ನೋಡ್ತಾ ಇರಲಿಲ್ಲ, 20 ವರ್ಷದಿಂದ ಪನ್ನೀರ್ ಅಂತ ಗೊತ್ತಿರಲಿಲ್ಲ, ಚೀಸು ಅಂತ ಗೊತ್ತಿರಲಿಲ್ಲ. ಇನ್ನು ಮೈಸೂರು ಪಾಕ್ ಬೇರೆ ಪ್ರಾಡಕ್ಟ್ಗಳೆಲ್ಲ ನಾವು ಇದರಿಂದ ನಾವು ಒಕ್ಕೂಟದಿಂದ ಏನೇನು ಬರಬೇಕು, ಏನೇನು ಉತ್ಪಾದನೆ ಆಗುತ್ತೆ ಹಾಲಿನಿಂದ ಅಂತ ಒಂದು ನಮಗೆ ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಮೊದಲು ಅಮೂಲ್ ಅಂತಿದ್ರು. ಇವಾಗ ಕರ್ನಾಟಕ ರಾಜ್ಯದಲ್ಲಿ ಕೂಡ ಎಲ್ಲಿ ಏನೇನು ಸಿಗುತ್ತೆ, ಹಾಲಿನಿಂದ ಏನೇನು ಉತ್ಪನ್ನಗಳು ತಯಾರು ಮಾಡ್ಬೋದು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಇನ್ನು ಕಾಂಗ್ರೆಸ್ನ ಯಲುವಹಳ್ಳಿ ರಮೇಶ್ ಸಹ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಿ ಮಾತನಾಡಿ, ಯಾವುದೇ ಕಾರಣಕ್ಕೆ ನಾಮಪತ್ರ ಹಿಂದೆಗೆಯುವ ಪ್ರಶ್ನೆಯೇ ಇಲ್ಲ. ಜನರ ಒತ್ತಡದಿಂದ ನಾಮಪತ್ರ ಸಲ್ಲಿಸಿದ್ದೇನೆ. ಹಾಲು ಒಕ್ಕೂಟದಲ್ಲಿ ನಿಜಕ್ಕೂ ಆಗಬೇಕಾದ ಅಭಿವೃದ್ಧಿ ಆಗಿಲ್ಲ. ಹೀಗಾಗಿ ಕ್ಷೀರ ಕ್ಷೇತ್ರದಲ್ಲಿ ರೈತರಿಗೆ ಸಲ್ಲಬೇಕಾದ ನ್ಯಾಯ ಸಲ್ಲಿಸಲು ಅಭ್ಯರ್ಥಿಯಾಗಿದ್ದೇನೆ ಎಂದರು. ಯಾಕೆ ಹೇಳಕ್ಕಾಗುತ್ತೆ, ವಿಚಾರವರೆಗೂ ಗೊತ್ತಾಗುತ್ತೆ. ನೀವಂತ ಹಿಂದೆ ಸರಿಯಲ್ಲ. ನಾನು ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ಹಿಂದೆ ಸರಿಯೋ ಕಾಲ ಇತ್ತು, ಟೈಮ್ ಇತ್ತು. ಆಗ ಅದು ಮಾತುಕತೆ ಆಗಿತ್ತು, ಅದೊಂದು ತರ ಇತ್ತು. ಈಗಿಲ್ಲ. ಅವರು ಹೇಳ್ತಾರೆ ಸಚಿವರು ನಮ್ಗೆ ಆಶೀರ್ವಾದ ಇದೆ, ನಮ್ಗೆ ಅವರು ಸಪೋರ್ಟ್ ಇದ್ದಾರೆ, ಅವ್ರು ಹೇಳಿದ್ದಾರೆ ಅಂತ ಹೇಳ್ತಾರೆ. ಸಪೋರ್ಟ್ ಇದೆ, ಸಚಿವ ಸಪೋರ್ಟ್ ಇದೆ ಸರ್ ನಿಮ್ಗೆ? ನಾನು ಆತರ ಏನು ಹೇಳ್ಕೊಳ್ಳ. ಎಲ್ರ ಬೆಂಬಲನೂ ಇದೆ, ಎಲ್ರ ಬೆಂಬಲನೂ ಇದೆ. ಅವ್ರ ಬೆಂಬಲನೂ ಕೇಳಿದ್ದೀವಿ. ಅಂತಿಮವಾಗಿ ನಮ್ಗೆ ಇವರು ಮತದಾರ ಬಂಧುಗಳು, ಇವರು
ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದಿಂದ ನಂದಿ ಕ್ಷೇತ್ರಕ್ಕೆ ಶಿವಾನಂದ್ ಮತ್ತು ಪೆರೇಸಂದ್ರ ಕ್ಷೇತ್ರಕ್ಕೆ ಕೆವಿ ನಾಗರಾಜ್ ನಾಮಪತ್ರ ಸಲ್ಲಿಸಿ ತಮ್ಮ ಗೆಲುವಿನ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದರು. ಕ್ಷೇತ್ರಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 1-2 ಕ್ಯಾಂಡಿಡೇಟ್ಸ್ ಇರೋದು. ಅದರಲ್ಲಿ ನಂದಿ ಕ್ಷೇತ್ರಕ್ಕೆ ಇವತ್ತಿನ ದಿವಸ ನಾವು NDA ಕ್ಷೇತ್ರದಿಂದ ಒಬ್ಬ ಕ್ಯಾಂಡಿಡೇಟ್ನ ನಾವು ಹಾಕಿದ್ದೀವಿ, ನಾಮಿನೇಷನ್ ಮಾಡಿಸಿದ್ದೀವಿ, ಶಿವಾನಂದ ಅಂತ. ನಮ್ಮ ಮಂಡಿಕಲ್ ಕ್ಷೇತ್ರದಲ್ಲಿ ನಮ್ಮ KV ನಾಗರಾಜ್ಗೆ NDAಯಿಂದ ಅಭ್ಯರ್ಥಿ ಮಾಡಿದ್ದೀವಿ. ನಮಗೆ ಭಾಳ ವಿಶ್ವಾಸ ಇದೆ, NDA ಪಕ್ಷಕ್ಕೆ ಗೆಲುವು ಸಿಗ್ತೈತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಇದ್ದರೆ ಕೇಳ್ರಿ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನು ಹೊಸದಾಗಿ ಆಗಿದೆ, ಅದಕ್ಕೆ ಚುನಾವಣೆ ಫೆಬ್ರವರಿ 1ನೇ ತಾರೀಕು ನಡೀತಾ ಇದೆ. ಈ ಚುನಾವಣೆಗೆ ನಾನು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಕ್ಷೇತ್ರದಿಂದ ಇವತ್ತು NDA ಅಭ್ಯರ್ಥಿಯಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದೀನಿ. ನಾಮಪತ್ರ ನೆನ್ನೆನೂ ಸಲ್ಲಿಸಿದ್ದೆ, ಇವತ್ತು ಕೂಡ ಇನ್ನೂ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀನಿ. ಬಹುಶಃ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಇದೆ, ಸಿಕ್ಕಿದೆ ಅನ್ನಿಸ್ತದೆ ನನಗೆ. ನಿಮಗೆ ಸಿಕ್ಬಿಟ್ಟಿದೆ. ಈಗ ಹೌದು, ನಿಜ, ನಮ್ಮಲ್ಲಿ ನಾವು ಇಬ್ಬರು ಪ್ರಬಲ ಆಕಾಂಕ್ಷಿಗಳಿದ್ವಿ, ಚಿಕ್ಕಗೆರಗ ರೆಡ್ಡಿ ಮತ್ತು ನಾನು. ಆದರೆ ನಮ್ಮ ನಾಯಕರು, ನಮ್ಮ ಪಾರ್ಲಿಮೆಂಟಿನ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಮಾಜಿ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಹಲವಾರು ಸುತ್ತಿನ ಮಾತುಕತೆ ಆಗಿದೆ. ಆ ಮಾತುಕತೆ ಮುಖಾಂತರ ಇವತ್ತು ನಾನು NDA ಅಭ್ಯರ್ಥಿಯಾಗಿ ಒಮ್ಮತದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೇನೆ. ಮಾನ್ಯ ಯಡಿಯೂರಪ್ಪನವರು ಮತ್ತು ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮಿಯವರು ಇದ್ದಾಗ ನಮಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆ ರೀತಿಯ ಪ್ರಶಸ್ತಿ ತಗೋಬೇಕು ಅಂತ ನಮ್ಮ ಆಕಾಂಕ್ಷೆ ಇದೆ. ಹಾಗಾಗಿ ಇವತ್ತೇನು ರೈತರಿಗೆ ಒಳ್ಳೆಯ ದರವನ್ನು ಕೊಡಬೇಕು, ಇಲ್ಲಿ ಒಳ್ಳೆಯ ಕ್ವಾಲಿಟಿ ಹಾಲನ್ನು ನಮ್ಮ ಗ್ರಾಹಕರಿಗೆ ಕೊಡಬೇಕು, ಏನೇನು ಇಲ್ಲಿ ಸೋರಿಕೆಗಳಿತ್ತು ಆ ಸೋರಿಕೆಗಳನ್ನು ತಡೆಗಟ್ಟಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಶಯ ಆಗಿದೆ. ಹಾಗಾಗಿ ಇವತ್ತು ನನ್ನ ಕ್ಷೇತ್ರದಲ್ಲಿ ನೀವು ಕೇಳ್ತಾ ಇದ್ದೀರಿ, ಬಹುಶಃ ಚಿಕ್ಕಬಳ್ಳಾಪುರದಲ್ಲಿ ನಾನು ನಿರ್ದೇಶನಾಗಿ ಹೋದಾಗ ಕೇವಲ 68 ಹಾಲು. ಜಾತವಾರ ಸ್ಥಳಿ ಶಿವಾನಂದ್ ಅಂತ. ನಾವು NDA ಪರವಾಗಿ ನಮ್ಮ MP ಸಾಹೇಬರು ಅಪ್ಲಿಕೇಶನ್ ಅಂದರು, ಹಾಕಿದ್ದೀನಿ. ನಾವು ಗೆಲ್ಲೋ ವಿಶ್ವಾಸ ಐತೆ ನಮಗೆ. ಹಾಂ ಇದೆ ಸರ್, ನನಗೆ 2 ಟರ್ಮ್ ಅಧ್ಯಕ್ಷರಾಗಿದ್ದೀನಿ. ಇದಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು. ಈಗ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಲೀಡರ್ ಮಾಡೋದು ಒಂದು NDA. ಹಂಗಾಗಿ ನಾವು ಈ ಸಾರಿ ಹಾಕಿದ್ದೀವಿ. ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಾ? ನಾವೆಲ್ಲ ಇರಲಿ, ನಾವೆಲ್ಲ ವಿಧದಲ್ಲೂ ನಮ್ಮ ಅದು ಇದಿದ್ದಾರೆ, ಸುಧಾಕರ್ ಸಾಹೇಬರು ಅವರೇ, ಸುಧಾಕರ್ ಅಣ್ಣವರೇ, ನಮ್ಮ ಕೇಶವರೆಡ್ಡನವರು, ನಮ್ಮ ಸುಧಾಕರ್ ಅವ್ರು ಧೈರ್ಯ ಕೊಟ್ಟಿದ್ದಾರೆ. ನಮ್ಮ ಮುನ್ನಪ್ಪಣ್ಣವ್ರು JDS ಜಿಲ್ಲಾಧ್ಯಕ್ಷರು ಎಲ್ಲ ಧೈರ್ಯ ಕೊಟ್ಟಿದ್ದಾರೆ. ರೆಡ್ಡಣ್ಣವ್ರು ಇದ್ದಾರೆ. ಎಲ್ಲರೂ ಮುಂದೆ ನಿಂತು ನೀವು ಹಾಕ್ರಿ, ನಾವು ಇದ್ದೀವಿ ಅಂತ ಹೇಳಿದ್ರೆ ನಾವು ಹಾಕಿದ್ದೀವಿ, ಧೈರ್ಯವಾಗಿದ್ದೀವಿ. ನಾವು ಎಲ್ಲ ಧೈರ್ಯ ಐತೆ ನಾವು. ಇನ್ನು ನಾಳೆ 23ನೇ ತಾರೀಕು ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು 24ನೆಯ ತಾರೀಕು ನಾಮಪತ್ರ ವಾಪಸ್ ಪಡೆಯಲು ಅವಕಾಶವಿರುತ್ತದೆ. ಹೀಗಾಗಿ ನಾಮಪತ್ರ ಸಲ್ಲಿಕೆ ಮಾಡಿರುವ ಅಭ್ಯರ್ಥಿಗಳಲ್ಲಿ ಸ್ಪರ್ಧಾ ಕಣದಲ್ಲಿ ಉಳಿಯುವವರು ಯಾರು ಎಂಬುದು 24ನೆಯ ತಾರೀಕು ತಿಳಿಯಲಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.